ಇನ್ನು ಸಿನಿಮಾ ಹೆಸರು ಹೇಳಿಕೊಂಡು ಹನಿ ಟ್ರಾಪ್ ಮಾಡಿ ಬರೋಬ್ಬರಿ 40 ಲಕ್ಷ ರೂಪಾಯಿ ಪೀಕಿದ ಗ್ಯಾಂಗ್ ಒಂದು ಪತ್ತೆಯಾಗಿದೆ. ಬರೋಬ್ಬರಿ 40 ಲಕ್ಷ ಪೀಕಿರುವಂತಹ ಗ್ಯಾಂಗ್ ಈಗ ಪೊಲೀಸರ ಅತಿಥಿಯಾಗಿದೆ. ಗ್ಯಾಂಗ್ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು. ಸೋಷಿಯಲ್ ಮೀಡಿಯಾ ಆಪ್ಗಳ ಮೂಲಕ ಪರಿಚಿತವಾಗಿದ್ದಂತಹ ಕಾವ್ಯ, ದಿಲೀಪ್, ರವಿಕುಮಾರ್ ಎಂಬುವವರ ವಿರುದ್ಧ ದೂರು ದಾಖಲು ಮಾಡಲಾಗಿದೆ. ಸಿನಿಮಾ ಹೆಸರು ಹೇಳಿಕೊಂಡು ಬರೋಬ್ಬರಿ 40 ಲಕ್ಷ ರೂಪಾಯಿಯನ್ನ ಈ ಗ್ಯಾಂಗ್ ಪೀಕಿದೆ. ಸೋಷಿಯಲ್ ಮೀಡಿಯಾ ಆಪ್ ಮೂಲಕ ಪರಿಚಯವನ್ನ ಮಾಡಿಕೊಂಡಿದ್ದು ಕಾವ್ಯ ಸೋಷಿಯಲ್ ಮೀಡಿಯಾ ಆಪ್ ಮೂಲಕ ಪರಿಚಯ ಆಗ್ತಾಳೆ. ಅನಂತರ ಕಾವ್ಯ ಹಾಗೂ ದಿಲೀಪ್, ರವಿಕುಮಾರ್ ಈ ಮೂವರು ಸೇರ್ಕೊಂಡು ಸಿನಿಮಾ ಹೆಸರಲ್ಲಿ ಹನಿ ಟ್ರಾಪ್ ಮಾಡ್ತಾರೆ. ಸಿನಿಮಾ ಹೆಸರಲ್ಲಿ ಹನಿ ಟ್ರಾಪ್ ಮಾಡಿ 40 ಲಕ್ಷ ರೂಪಾಯಿ ಪೀಕಿದ್ದಾರೆ ವ್ಯಕ್ತಿಯೊಬ್ಬರಿಂದ. ಸದ್ಯ ಈ ಗ್ಯಾಂಗ್ ವಿರುದ್ಧ ದೂರು ದಾಖಲಾಗಿದೆ. $40 ಲಕ್ಷ ಹಣ ಪೀಕಿ ಹನಿ ಟ್ರಾಪ್ಗೆ ಸದ್ಯ ವ್ಯಕ್ತಿಯೊಬ್ಬನನ್ನ ಬಲೆ ಬೀಸಿದ್ದಾರೆ. ಈಗ 40 ಲಕ್ಷ ಪೀಕಿರುವಂತಹ ಈ ಗ್ಯಾಂಗ್ ಪೊಲೀಸರ ಅತಿಥಿಯಾಗಿದ್ದಾರೆ. ಎಂಜಿ ರಸ್ತೆಯಲ್ಲಿ ಲೈಟ್ ಹಾರ್ಟ್ ಸ್ಟುಡಿಯೋ ಹೊಂದಿರುವಂತಹ ಉದ್ಯಮಿ ಗಣೇಶ್ ಸಿನಿಮಾ ಮಾಡುವ ಹೆಸರಲ್ಲಿ ಉದ್ಯಮಿಯಿಂದ ಹಣ ಪಡೆದು ವಂಚನೆ ಮಾಡಿರುವಂತಹ ಘಟನೆ ಇದು. ಕಾವ್ಯ, ದಿಲೀಪ್, ರವಿಕುಮಾರ್ ಎಂಬುವವರ ವಿರುದ್ಧ ಎಫ್ಐಆರ್ ಅನ್ನ ದಾಖಲಿಸಲಾಗಿದೆ. ಉದ್ಯಮಿ ಒಬ್ಬರ ಬಳಿ ಹೋಗ್ತಾರೆ, ಸಿನಿಮಾ ಮಾಡೋಣ ಅಂಥೇಳಿ ಸಿನಿಮಾ ಹೆಸರು ಹೇಳಿ ಎಂಜಿ ರಸ್ತೆಯಲ್ಲಿರುವಂತಹ ಲೈಟ್ ಹಾರ್ಟ್ ಸ್ಟುಡಿಯೋ ಉದ್ಯಮಿ ಗಣೇಶ್ನನ್ನ ವಂಚನೆಗೆ ಒಳಪಡಿಸಿದ್ದಾರೆ. ಸಿನಿಮಾ ಮಾಡ್ತೀವಿ ಅಂತ ಹೇಳ್ಕೊಂಡು ಉದ್ಯಮಿ ಜೊತೆ ಹಣ ಪಡೆದು ವಂಚನೆ ಮಾಡಿರುವಂಥ ಗ್ಯಾಂಗ್ ಇದು. ಸೋಷಿಯಲ್ ಮೀಡಿಯಾದಲ್ಲಿ ಅವರ ಪರಿಚಯವನ್ನು ಮಾಡ್ಕೊಳ್ತಾರೆ. ಆ ಮೂಲಕ ಉದ್ಯಮಿ ಹತ್ರ 40 ಲಕ್ಷ ಹಣನ ಪೀಕಿರುವಂಥದ್ದು. ಕಾವ್ಯ, ದಿಲೀಪ್ ಮತ್ತೆ ರವಿಕುಮಾರ್ ಈ ಮೂವರು ಸೇರಿ ಈ ಹನಿ ಟ್ರಾಪ್ ಅನ್ನ ಮಾಡಿದ್ದಾರೆ. ಸದ್ಯ ಇವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಅದರ ಜೊತೆಗೆ ಲೈಂಗಿಕ ಕ್ರಿಯೆಗೆ ಪ್ರಚೋದಿಸಿ ವಿಡಿಯೋ ಚಿತ್ರಿಸಿಕೊಂಡಿರುವಂಥದ್ದು ಕೂಡ ಕೇಸಲ್ಲಿ ದಾಖಲಿಸಲಾಗಿದೆ. ಕಾವ್ಯ ಎನ್ನುವಂಥ ವ್ಯಕ್ತಿ, ಈ ಕಾವ್ಯ ಅನ್ನುವಂಥ ಮಹಿಳೆ ಏನಿದ್ದಾಳೆ, ಇವರು ಲೈಂಗಿಕ ಕ್ರಿಯೆಗೆ ಪ್ರಚೋದನೆಯನ್ನ ಮಾಡಿ ವಿಡಿಯೋ ಚಿತ್ರೀಕರಣ ಕೂಡ ಮಾಡಿಕೊಂಡಿರ್ತಾರೆ. ಆ ಮೂಲಕ ಹನಿ ಟ್ರಾಪ್ ಅನ್ನ ಮಾಡಿದ್ದಾರೆ. ವಿಡಿಯೋನ ಹರಿಬಿಡೋದಾಗಿ ಬೆದರಿಸಿ ಈ ಹನಿ ಟ್ರಾಪ್ನ ಗ್ಯಾಂಗ್ ಅವರನ್ನ ಬೆದರಿಸಿದ್ದಾರೆ, ಹೆದರಿಸಿದ್ದಾರೆ, ದುಡ್ಡು ವಸೂಲಿ ಮಾಡಿದ್ದಾರೆ. ಇದನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕ್ತೀವಿ ಅಂತ ಕೂಡ ಬೆದರಿಕೆ ಹಾಕಿದ್ದಾರೆ. ನೀವೇನಾದರೂ ನಾವು ಹೇಳ್ದಂಗೆ ಕೇಳಿಲ್ಲ ಅಂದರೆ ಈ ವಿಡಿಯೋನ ವೈರಲ್ ಮಾಡ್ತೀವಿ ಅಂದರೆ, ಕಾವ್ಯ ಅನ್ನುವಂಥ ಮಹಿಳೆ ಅವ್ರ ಜೊತೆ ಲೈಂಗಿಕ ಪ್ರಚೋದನೆಗೆ ಮುಂದಾಗಿರ್ತಾರೆ, ಅದನ್ನ ವಿಡಿಯೋ ಮಾಡ್ಕೊತಾರೆ. ಆ ವಿಡಿಯೋನ ಇಟ್ಕೊಂಡು ಉದ್ಯಮಿಯನ್ನ ಬೆದರಿಸ್ತಾರೆ. ಸದ್ಯ ಇದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಿ ನೋಡು ಅಂತೇಳಿ ವಿಡಿಯೋ ಮಾಡ್ಕೊಂಡಿದ್ದದನ್ನ ತೋರಿಸಿ ಅವ್ರಿಗೆ ಹೆದರಿಸಿದ್ದಾರೆ. ಹಂತ ಹಂತವಾಗಿ ಆ ವಿಡಿಯೋವನ್ನ ತೋರಿಸಿ 40 ಲಕ್ಷ ಹಣವನ್ನು ಪಡೆದಿದೆ ಈ ಗ್ಯಾಂಗ್ ಅನ್ನುವಂಥ ಮಾಹಿತಿ ಇದೆ. 20 ಲಕ್ಷದ ಕಾರು ಕೊಡಿಸುವಂತೆ ಡಿಮ್ಯಾಂಡ್ ಕೂಡ ಇಟ್ಟಿದ್ಲು ಈ ಮಹಿಳೆ ಅಂತ ಹೇಳಲಾಗ್ತಾ ಇದೆ. ಸಿನಿಮಾ ಹೆಸರನ್ನ ಹೇಳ್ಕೊಂಡು ಒಟ್ನಲ್ಲಿ ಉದ್ಯಮಿ ಒಬ್ಬನನ್ನ ಕೆಡ್ಡಾಕೆ ಕೆಡವಲು ಹನಿ ಗ್ಯಾಂಗ್ ಹನಿ ಟ್ರಾಪ್ಗೆ ಮುಂದಾಗಿರುವಂತ ಸ್ಟೋರಿ ಇದು.
ಒಟ್ಟಿನಲ್ಲಿ ಇತ್ತೀಚೆಗೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಇಂತಹ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದ್ದಾವೆ. ಮಹಿಳೆಯರನ್ನ ಬಳಸ್ಕೊಂಡು ಹಣ ಸುಲಿಗೆ ಮಾಡಿ, ಹನಿ ಟ್ರ್ಯಾಪ್ ಮಾಡಿ, ವ್ಯಕ್ತಿಗಳನ್ನ ಹೆದರಿಸಿ ಬೆದರಿಸಿ ಹಣ ವಸೂಲಿ ಮಾಡಿ ಅವ್ರ ಮೂಲಕ ಲಾಭ ಪಡ್ಕೊಳ್ಳುವಂಥ ಪ್ರಯತ್ನಗಳು ಕೆಲವೊಂದಷ್ಟು ಮಹಿಳೆಯರನ್ನ ಮುಂದೆ ಇಟ್ಕೊಂಡು ಕೆಲವೊಂದು ಗ್ಯಾಂಗ್ಗಳು ಮಾಡೋದಕ್ಕೆ ಕಾರ್ಯನಿರತವಾಗಿವೆ. ಇಂಥ ಗ್ಯಾಂಗ್ಗಳು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಸಕ್ರಿಯವಾಗಿದ್ದು ಹಲವು ಜನರ ಜೀವನಕ್ಕೂ ಕೂಡ ಮುರುಳಾಗಿರುವಂಥದ್ದು. ಈಗ ಸದ್ಯ ಅಂಥದ್ದೇ ಒಂದು ಗ್ಯಾಂಗ್ ಬೆಂಗಳೂರಿನಲ್ಲಿ ಬೆಳಕಿಗೆ ಬಂದಿದೆ. ಸದ್ಯ MG ರಸ್ತೆಯಲ್ಲಿರುವಂಥ ಲೈಟ್ ಹಾರ್ಟ್ ಸ್ಟುಡಿಯೋ ಉದ್ಯಮಿ ಗಣೇಶ್ನನ್ನು ಕೂಡ ಈಗ ಇಂಥದ್ದೊಂದು ಹನಿ ಟ್ರ್ಯಾಪ್ ಬಲೆಗೆ ಕೆಡಿರುವಂಥದ್ದು ಕೂಡ ಕಂಡು ಬರ್ತಾ ಇದೆ. ಕಾವ್ಯ ಅನ್ನುವಂಥ ಮಹಿಳೆಯ ಮೂಲಕ ಲೈಂಗಿಕ ಕ್ರಿಯೆಗೆ ಪ್ರಚೋದಿಸಿ ವಿಡಿಯೋವನ್ನು ಚಿತ್ರಿಸಿಕೊಂಡು ಆ ವಿಡಿಯೋ ತೋರಿಸಿ ಇದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡ್ತೀವಿ ಅಂತೇಳಿ ವ್ಯಕ್ತಿಯಿಂದ ಹಂತ ಹಂತವಾಗಿ ಹಣವನ್ನು ಪೀಕಿದ್ದಾರೆ. ಸುಮಾರು 40 ಲಕ್ಷ ಹಣವನ್ನು ಉದ್ಯಮಿಯಿಂದ ಈ ಗ್ಯಾಂಗ್ ಪೀಕಿರುವಂಥದ್ದು ಹಿನ್ನೆಲೆ ಈಗ ಕೇಸ್ ದಾಖಲಾಗಿದೆ. ಸದ್ಯ ಹನಿ ಗ್ಯಾಂಗ್ ವಿರುದ್ಧ FIR ಅನ್ನು ಕೂಡ ದಾಖಲಿಸಲಾಗಿದೆ. ಅಷ್ಟಕ್ಕೆ ಸುಮ್ಮನಾಗಿಲ್ಲ, 20 ಲಕ್ಷದ ಕಾರ್ ಕೊಡಿಸುವಂತೆ ಕೂಡ ಮಹಿಳೆ ಉದ್ಯಮಿ ಗಣೇಶ್ ಮೇಲೆ ಬಿದ್ದಿದ್ದಾರೆ. ಸದ್ಯ ಗಣೇಶ್ ಕೇಸನ್ನು ದಾಖಲಿಸಿದ್ದಾರೆ ಗ್ಯಾಂಗ್ ವಿರುದ್ಧ.